ಒಂದು ಕಾಲದಲ್ಲಿ ನಾರದನು ಭಗವಂತನ ಸೇವೆಯಲ್ಲಿ ನಿರಂತರವಾಗಿ ಸದಾ ಹರಿಹರನ ಸಂಗಡ ಕಾಲ ಕಳೆಯುತ್ತಿದ್ದ. ಆದರೆ ನಾರದನಿಗೆ ತನ್ನ ಭಕ್ತಿ ಬಗ್ಗೆ ಸ್ವಲ್ಪ ಹೊಟ್ಟೆ ಕಿಚ್ಚಾಗಿದ್ದ. ಒಂದು ದಿನ ನಾರದನು ವಿಷ್ಣುವಿಗೆ, ಪ್ರಭು, ಈ ಲೋಕದಲ್ಲಿ ನನ್ನಷ್ಟು ಭಕ್ತನೂ ಇಲ್ಲ. ನನ್ನಷ್ಟು ನಿಮ್ಮ ಹಾಡುಗಳನ್ನು ಸುಂದರವಾಗಿ ಹಾಡುವವರು ಯಾರೂ ಇಲ್ಲ. ಎಲ್ಲರಿಗಿಂತ ನಿಮ್ಮ ಮೇಲೆ ನನಗೆ ಹೆಚ್ಚು ಪ್ರೀತಿ ಇದೆ ಎಂದು ಹೇಳಿದನು. ವಿಷ್ಣು ಸುಮ್ಮನಿದ್ದರು. ಆದರೆ ನಗುವನ್ನು ತಡೆಯಲಾರದೆ ನಕ್ಕಿದರು. ನಾರದನು ಆಶ್ಚರ್ಯದಿಂದ ಕೇಳಿದ, ಪ್ರಭು, ಏಕೆ ನಗುತ್ತೀರಿ? ಆಗ ವಿಷ್ಣು ಉತ್ತರಿಸಿದರು, ನಾರದ, ನಿಜವಾಗಿಯೂ ನಾನು ಕೃತಜ್ಞನಾಗಿದ್ದೇನೆ. ಆದರೆ ನಿನಗೆ ಈ ಲೋಕದಲ್ಲಿ ನನ್ನ ಅತ್ಯಂತ ಭಕ್ತನೊಬ್ಬನನ್ನು ಪರಿಚಯಿಸಬೇಕಾಗಿದೆ. ನಾರದನು ಉದ್ಗಂಡನಾಗಿ ಕೇಳಿದ, ನನಗಿಂತ ಹೆಚ್ಚಿನ ಭಕ್ತನೊಬ್ಬರಿದ್ದಾನೆ, ನನಗೆ ತೋರಿಸಿ. ಆಗ ವಿಷ್ಣುವು ನಾರದನನ್ನು ಒಂದು ಗ್ರಾಮಕ್ಕೆ ಕರೆದೊಯ್ದರು. ಅಲ್ಲಿ ಓರ್ವ ಕೃಷಿಕನಿದ್ದ. ಅವನು ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ. ಬೆಳಗ್ಗೆ ಕೇವಲ ಹರಿ ಹರಿ ಎಂದು 3 ಬಾರಿ ಮಾತ್ರ ದೇವರ ಹೆಸರನ್ನು ಜಪಿಸುತ್ತಿದ್ದ. ನಾರದನು ತಕ್ಷಣ ನಾಚಿಕೆ ಪಟ್ಟ. ಪ್ರಭು, ಇವನು ಕೇವಲ ದಿನಕ್ಕೆ 3 ಬಾರಿ ನಿಮ್ಮ ಹೆಸರನ್ನು ಜಪಿಸುತ್ತಾನೆ. ನಾನು ಅಡಿಗೆ ಮಾಡುವಾಗ, ಊಟ ಮಾಡುವಾಗ ಸದಾ ನಿಮ್ಮ ಕುರಿತು ಭಜಿಸುತ್ತಿರುತ್ತೇನೆ ಎಂದು ಹೇಳಿದನು. ವಿಷ್ಣು ನಾರದನಿಗೆ ಒಂದು ಮಡಕೆಯ ತುಂಬ ನೀರನ್ನು ಕೊಟ್ಟು, ಈ ನೀರನ್ನು ಒಂದು ತೊಟ್ಟಿಯ ಮೇಲೆ ಇಡು, ಆದರೆ ಒಂದು ಹನಿಯೂ ಕೂಡ ನೆಲಕ್ಕೆ ಬೀಳಬಾರದು ಎಂದು ಹೇಳಿದರು. ನಾರದರು ವಿಷ್ಣುವಿನ ಮಾತಿನಂತೆ ಮಡಕೆಯನ್ನು ತೊಟ್ಟಿಯ ಮೇಲೆ ಇಟ್ಟರು. 2 ಗಂಟೆಗಳ ನಂತರ ಬಂದ ನಾರದನು ವಿಷ್ಣುವಿಗೆ ನಲ್ಲಿಕೆ ಸಲ್ಲಿಸಿದ. ವಿಷ್ಣು ಕೇಳಿದರು, ನಾರದ, ಈ ತುಂಬಿದ ಮಡಕೆಯನ್ನು ಹೊತ್ತಿದ್ದ ಸಮಯದಲ್ಲಿ ನನ್ನ ಹೆಸರನ್ನು ಎಷ್ಟು ಬಾರಿ ಜಪಿಸಿದ್ದೆ? ನಾರದರು ನಾಚಿಕೆಯಿಂದ ಉತ್ತರಿಸಿದ, ಪ್ರಭು, ನಾನು ನಿಮ್ಮ ಹೆಸರನ್ನು ಜಪಿಸಲು ಸಮಯವೇ ಇರಲಿಲ್ಲ ಎಂದು ಹೇಳಿದರು. ಭಕ್ತಿ ಜನಜೀವನದ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಹೃದಯಪೂರ್ವಕವಾದರೆ ಸಾಕು. ಭಕ್ತಿಯ ಮೌಲ್ಯ ಪ್ರಾಮಾಣಿಕವಾಗಿರಬೇಕು.